ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಬೊಟಾಟೊ ಸ್ಮೈಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ತುಂಬ ಬೇಗ ಆಗುವಂತಹ ಬೊಟಾಟೊ ಕ್ರಿಸ್ಪಿ ಸ್ಮೈಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟೊಮೊಟೊ ಸಾಸ್ ಅಥವಾ ಯಾವುದಾದ್ರೂ ಚಟ್ನಿ ಇದ್ದರೆ ತುಂಬ ರುಚಿ ಇರುತ್ತೆ. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ. ಇದಿಷ್ಟು ನಾನು ಒಂದು 5 ರಿಂದ 6 ಬೊಟಾಟೊನ 3 ವಿಸಿಲ್ ಮಾಡಿ ಕುದಿಸಿ ಇಟ್ಕೊಂಡಿದ್ದೀನಿ, ಸಿಪ್ಪೆನ ತೆಗೆದು. ನಂತರ ಅದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು, 1 ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಟೇಬಲ್ ಸ್ಪೂನು, ಹಾಗೆ ಕಾರ್ನ್ಫ್ಲೋರ್ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನಂತರ ಇವಾಗ ಇಲ್ಲಿ ನಾನು ಇದು ಸ್ಟ್ರಾ ತೊಗೊಂಡಿದ್ದೀನಿ, ಅಂದರೆ ಜ್ಯೂಸು ಎಳ್ನೀರು ಕುಡಿಬೇಕಾದ್ರೆ ಯೂಸ್ ಮಾಡ್ತೀವಲ್ವ ಆ ಥರದ್ದು ಸ್ಟ್ರಾನ ತೊಗೊಂಡಿದ್ದೀನಿ, ಅಂದರೆ ಕಣ್ಣು ಮತ್ತು ಬಾಯಿನ ಮಾಡಲಿಕ್ಕೆ. ನಂತರ ಇದಿಷ್ಟು ನಾನು ಇದು ಹಣ್ಣಿ ಡಬ್ಬಿ ನೋಡಿ, ಖಾಲಿ ಡಬ್ಬಿದ ಮೇಲೆಗಡೆ ಇರುವಂಥ ಡಕ್ಕನ್ನ ಯೂಸ್ ಮಾಡಿದ್ದೀನಿ. ನಂತರ ಇಲ್ಲಿ ಈ ಥರ ತೆರೆಯುವಂಥ ಮನೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಬಟಾಟನ ಈ ಥರ ನೋಡಿ ಹೀಗೆ ತೆರೆದು ಇಟ್ಕೊಳ್ಳೋದ್ರಿಂದ ಸಣ್ಣದಾಗಿ ಪೇಸ್ಟ್ ಗತೆ ಮಾಡ್ಕೊಳ್ಬೇಕು. ಅಂದರೆ ಈ ಥರ ತೆರೆಯೋ ಮನೆ ಇದ್ದರೆ ಸಣ್ಣದಾಗಿ ಬೀಳುತ್ತೆ. ಹಾಗಾಗಿ ಅಂದರೆ ಇದು ನಾವು ಸ್ವಲ್ಪ ಗಟ್ಟಿಯಾಗಿ ಆಗಬೇಕು. ಇದಕ್ಕೆ ಸ್ಮೈಲಿಗೆ ಸ್ವಲ್ಪ ಬಟಾಟೊ ಗಟ್ಟಿ ಇರಬೇಕು, ಅಂದ್ರೇ ಶೇಪ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆಯಲ್ಲಿ ಬಿಡುವಾಗ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಈ ಥರ ಪೇಸ್ಟ್ ಕತೆ ಮಾಡ್ತಾ ಇದ್ದೀನಿ. ಇವಾಗ ಉಳಿದಿರೋದು ಬಟಾಟೊನ ಈ ಥರ ತೆರೆದು ಇಟ್ಕೊಂಡಿದ್ದೀನಿ ನೋಡಿ. ಇದಿಷ್ಟಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಬೊಟಾಟೊ ಸ್ವಲ್ಪ ತೆಳುವಾಗಿದ್ದರೆ ಫ್ರೀಝರಲ್ಲಿ ಇಟ್ಕೊಂಡು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನೀವು ಹಾಕೋಬಹುದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್, 1 ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು, ನಂತರ 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1 ಬಟ್ಲಷ್ಟು ಯೂಸ್ ಮಾಡಿದ್ದೀನಿ. ಫಸ್ಟ್ ನಾವು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಿ ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಈ ಥರ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇವಾಗ ನಾನು ಕಾರ್ನ್ಫ್ಲೋರ್ನ 4 ಟೇಬಲ್ ಸ್ಪೂನಷ್ಟು ಹಾಕೊಂಡಾದಮೇಲೆ ಮತ್ತೆ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಂತರ ಇವಾಗ ಈ ಥರ ಗಟ್ಟಿಯಾಗಿ ಇದನ್ನು ಮಾಡಿಕೊಂಡು ನಂತರ ಇವಾಗ ಸ್ವಲ್ಪ ಕೆಳಗಡೆ ಕಾರ್ನ್ಫ್ಲೋರ್ನ ಹಾಕಿ ಇದನ್ನು ಸ್ವಲ್ಪ ದಪ್ಪದಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಕೆಳಗಡೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕೊಂಡಿದ್ದೀನಿ ನೋಡಿ. ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಈ ಥರ ನೋಡಿ ಲಟ್ಟಣಿಗೆ ಇದಿಂತ್ರ ಸ್ವಲ್ಪ ದಪ್ಪದಾಗಿ ಲಟ್ಟಿಸಿ ಇಡ್ತಾ ಇದ್ದೀನಿ. ಜಾಸ್ತಿ ತೆಳುವಾಗಿರಬಾರ್ದು, ಸ್ವಲ್ಪ ದಪ್ಪದಾಗಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ. ಇದಿಷ್ಟು ಇದ್ದರೆ ಸಾಕು. ಇವಾಗ ಇದರಲ್ಲಿ ನಾನು ಇಲ್ಲಿ ಹನಿ ಡಬ್ಬಿದು ಡಕ್ಕಣ್ಣ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಚ್ಚಿ ಈ ಥರ ಮೇಲ್ಗಡೆ ಹತ್ತಿಕ್ಕಿ ಪ್ರೆಸ್ ಮಾಡಿದರೆ ಈ ಥರ ಗೋಲ್ಕ ಬರುತ್ತೆ. ಡಕ್ಕನ್ಗೆ ಸ್ವಲ್ಪ ಕಾರ್ನ್ಫ್ಲೋರಲ್ಲಿ ಈ ಥರ ಹಚ್ಚಿ ನಂತರ ಇಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಇಲ್ಲಾಂದರೆ ಹತ್ಕೊಂಡು ಬಿಡುತ್ತೆ ನೋಡಿ. ಇವಾಗ ಇದಿಷ್ಟು ಇದ್ದರೆ ಸಾಕು, ಜಾಸ್ತಿ ದಪ್ಪ ಕೂಡ ಇರಬಾರ್ದು, ಹಾಗೆ ತೆಳು ಕೂಡ ಇರಬಾರ್ದು. ಸ್ಮೈಲಿಗೆ ಚೆನ್ನಾಗಿರುತ್ತೆ ಇದಿಷ್ಟಿದ್ರೆ. ನಂತರ ಇವಾಗ ಈ ಥರ ಗೋಲ್ಕ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ತೆಗೆದು ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಸೈಡಲ್ಲಿ ಇರುವಂಥ ಹಿಟ್ಟು ಕೂಡ, ಅಂದರೆ ಆಲೂಗಡ್ಡೆ ಹಿಟ್ಟನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ನಾವು ಚಪಾತಿ ಗತೆ ಲಟ್ಟಿಸ್ಕೊಂಡು ಈ ಥರ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಬಾಯಿ ಮತ್ತು ಕಣ್ಣುಗಳನ್ನ ಮಾಡಬೇಕಲ್ವ, ಹಾಗಾಗಿ ನಾನು ಇದು ಸ್ಟ್ರೋ ತೊಗೊಂಡಿದ್ದೀನಿ. ಸ್ಟ್ರೋಲಿಂದ ಈ ಥರ 2 ಸೈಡಲ್ಲಿ ಕಣ್ಣುಗಳನ್ನ ಮಾಡಿ ನಂತರ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಸ್ಪೂನ್ಲಿಂದ ಬಾಯಿ ಕೂಡ ಮಾಡಿದ್ದೀನಿ ನೋಡಿ. ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಸ್ವಲ್ಪ ಕಾಣೋ ಹಾಗೆ ಇದನ್ನು ಈ ಥರ ಮಾಡ್ಕೊಳ್ಳಿ, ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಮುಚ್ಚಿಬಿಡತ್ತೆ ನೋಡಿ. ಈ ಥರ ಜಾಸ್ತಿ ಇದನ್ನು ಪ್ರೆಸ್ ಮಾಡಿ ಈ ಥರ ಆಗಬೇಕು, ಅಂದರೆ ಕಾಣಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಮುಚ್ಚಂಗಿಲ್ಲ.
ಇವಾಗ ಬಾಣಲೆದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಕಾದಾದ್ಮೇಲೆ ಇವಾಗ ಒಂದೊಂದಾಗಿ ಸ್ಮೈಲಿನ ಹಾಕ್ತಾ ಇದ್ದೀನಿ. ಫಸ್ಟು ನಾವು ಹಾಕಿದ ತಕ್ಷಣ ಇದನ್ನು ಸ್ವಲ್ಪ ಸಣ್ಣ ಉರಿ ಇರಬೇಕು. ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗತ್ತೆ. ಇವಾಗ ಸೈಡಲ್ಲಿ ಇರೋದನ್ನು ತೆಗೆದುಬಿಟ್ಟು ಮತ್ತೆ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಚಪಾತಿ ಅಲ್ಲ, ಸ್ವಲ್ಪ ದಪ್ಪದಾಗಿಯೇ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡು ಸೇಮ್ ಅದೇ ರೀತಿ ಇದನ್ನು ಡಕ್ಕನ್ಗೆ ಸ್ವಲ್ಪ ನಾವು ಕಾರ್ನ್ಫ್ಲೋರಲ್ಲಿ ಪ್ರೆಸ್ ಮಾಡಿ ನಂತರ ಇದಕ್ಕೆ ಈ ಥರ ಪ್ರೆಸ್ ಮಾಡಿದರೆ ಗೋಲ್ಕ ಮಾಡ್ಕೋಬೇಕು, ಅಂದರೆ ಹತ್ಕೋದಿಲ್ಲ, ಬೇಗ ಬರುತ್ತೆ. ಒಂದು ವೇಳೆ ಏನಾದರೂ ಹಿಟ್ಟು ತುಂಬ ತೆಳುವಾಗಿದೆ, ಹಾಗೆ ಕಾರ್ನ್ಫ್ಲೋರ್ ಕಡಿಮೆ ಇದೆ ಅಂತ ಅಂದರೆ ನೀವು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ಸ್ವಲ್ಪ ಗಟ್ಟಿ ಇರುವಾಗ ಈ ಥರ ಮಾಡಿ ನೀವು ಎಣ್ಣೆಯಲ್ಲಿ ಬಿಡೋದ್ರಿಂದ ಚೆನ್ನಾಗಿರುತ್ತೆ. ಅದು ಕೂಡ ನೋಡಿ, ಇದಿಷ್ಟು ಮತ್ತೆ ಎಣ್ಣೆಯಲ್ಲಿ ಅಂದರೆ ಮೊದಲೇ ಹಾಕಿದ್ವಲ್ವ ಅದು. ಇವಾಗ ಸಣ್ಣ ಉರಿ ಇಟ್ಕೊಂಡು ಆದಮೇಲೆ ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹೊಳಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೊರಗಡೆ ಪ್ಯಾಕೆಟ್ ಕೂಡ ಸಿಗುತ್ತೆ ಇದು. ಆ ಪ್ಯಾಕೆಟ್ನ ಅಂದರೆ ಹೊರಗಡೆ ತಿನ್ನೋ ಬದಲು ಈ ಥರ ಮನೆಯಲ್ಲಿನೇ ಈಸಿಯಾಗಿ ಸ್ಮೈಲಿನ ಮಾಡ್ಕೊಂಡ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗಲಂತೂ ಮಕ್ಕಳದ್ದು ಸ್ಕೂಲಂತೂ ರಜೆ ಇದೆ ಅಲ್ವಾ, ಅದು ಇದು ತಿನ್ನೋದಕ್ಕೆ ಏನಾದರೂ ಕೇಳ್ಕೊತ ಇರ್ತಾರೋ ಆ ಟೈಮ್ದೊಳಗೆ ಈ ಥರ ನೀವು ಏನಾದರೂ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಟೊಮೊಟೊ ಸಾಸು ಅಥವಾ ಯಾವುದಾದ್ರೂ ಬೇರೆ ಚಟ್ನಿ ಇದ್ದರೆ ಹಾಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ಬಟಾಟೊ ಸ್ಮೈಲಿ ಈಸಿಯಾಗಿರುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಜಾಸ್ತಿ ಸಾಮಗ್ರಿಗಳಿಲ್ಲ, ಕಡಿಮೆ ಸಾಮಗ್ರಿಗಳಲ್ಲಿ ತುಂಬ ಬೇಗ ಆಗಿಬಿಡುತ್ತೆ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.